ಮಹಾಕುಂಭ ಮೇಳದಲ್ಲಿ ಉಂಟಾಗಿರುವಂತಹ ಕಾಲ್ತುಳಿತ ನಂತರದ ಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನಾನ್ ಸ್ಟಾಪ್ ಕವರೇಜ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಪ್ರಮುಖವಾಗಿ ತುಂಬಾ ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ಆಯಿತು. ಈಗ ನೋಡಿ, ಮಹಾಕುಂಭೋತ್ಸವದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಲ್ಲಿ ಜಿಲ್ಲಾಡಳಿತ ಯಶಸ್ವಿಯಾಗಿದೆ. ಭಕ್ತರಿಗೆ ಸುಲಭ ಸ್ನಾನಕ್ಕೆ ಭದ್ರತಾ ಪಡೆಗಳಿಂದ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಇಲ್ಲಿ ತನಕ 3,61,00,000 ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಕಾಲ್ತುಳಿತದ ಬಳಿಕ ಘಟನಾ ಸ್ಥಳಕ್ಕೆ ಡಿಐಜಿ ಕೂಡ ಬಂದಿದ್ದಾರೆ. ಅಶ್ವದಳ, ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಗಳಾಗ್ತಾ ಇದೆ. ಸ್ನಾನದ ಬಳಿ ಸಂಗಮದಿಂದ ತೆರಳೋದಕ್ಕೆ 8 ಕಡೆಗಳಲ್ಲಿ ಎಕ್ಸಿಟ್ ಗೇಟ್ಗಳನ್ನ ಕೂಡ ಮಾಡಲಾಗಿದೆ. ನಿಮಗೆ 6 ದೃಶ್ಯಾವಳಿಗಳನ್ನು ಸದ್ಯಕ್ಕೆ ತೋರಿಸ್ತಾ ಇದ್ವಿ ನಾವು. ನೋಡಿ, ಒಂದ್ ಕಡೆಗೆ ನೀವು ಯಾವ ರೀತಿ ಜನಸ್ತೋಮ ಅಲ್ಲಿ ಸೇರಿದೆ. 15 ಕಿಲೋಮೀಟರ್ ಆ ಸಂಗಮದ ಘಾಟ್ ಪ್ರದೇಶ ಏನಿದೆಯಲ್ಲ, ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಕೂಡ ಜನ ಕಾಣಿಸ್ತಾ ಇದ್ದಾರೆ. ಇರುವೆಗಳು ಮುತ್ತಿಕೊಂಡಂತೆ ಆ ರಸ್ತೆಗಳನ್ನ ಆವರಿಸ್ಬಿಟ್ಟಿದ್ದಾರೆ ಜನ. ಇನ್ನೊಂದು ಕಡೆಗೆ ನಿಮಗೆ ಒಂದಷ್ಟು ಡಿಸ್ಟರ್ಬಿಂಗ್ ವಿಜುವಲ್ಸ್ ಕೂಡ ಸಿಕ್ತು, ಅಂದ್ರೆ ಆ ಕಾಲ್ ತುಳಿತದ ನಂತರ ಏನೇನಾಯ್ತು ಅಂತ ಹೇಳಿ. ಬಟ್ ಆದ್ರೂ ಪುಣ್ಯ ಸ್ನಾನಕ್ಕೆ ಅವಕಾಶ ಮಾಡಿಕೊಡೋ ಕೆಲಸವನ್ನ ಕೆಲವೇ ಗಂಟೆಗಳಲ್ಲಿ ಮತ್ತೊಮ್ಮೆ ಜಿಲ್ಲಾಡಳಿತ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಇದ್ದಾರೆ. ಬಟ್ ಇನ್ನೊಂದು ನಿಮ್ ಕೆಳಗಿನ ಮಿಡಲ್ ದೃಶ್ಯವನ್ನ ನೋಡಿದಾಗ ಗೊತ್ತಾಗ್ತಾ ಇದೆ, ಬ್ಯಾರಿಕೇಡ್ಗಳನ್ನ ತಳ್ಕೊಂಡೆ ಪೊಲೀಸರು ಇದ್ದಾರೆ, ಬಟ್ ಸ್ಟಿಲ್ ಬ್ಯಾರಿಕೇಡ್ಗಳನ್ನ ತಳ್ಕೊಂಡೆ ಅಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಡೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಚೆಕಿಂಗ್ ಆಗ್ತಾ ಇದೆ. ಶ್ವಾನಗಳ ಸಮೇತ ಹೆಜ್ಜೆ ಹೆಜ್ಜೆಗೂ ಪಹರೆ ಹಾಕ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಸೇಫ್ಟಿಯನ್ನ ಎನ್ಶ್ಯೂರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅತಿ ದೊಡ್ಡ ಮೇಳ ಆಗಿರೋದ್ರಿಂದ, ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಂಗಮದ ಪ್ರದೇಶ ಅದಾಗಿರೋದ್ರಿಂದ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡದಂತೆ ಡಾಗ್ ಸ್ಕ್ವಾಡ್ ನಿಂದ ಕೂಡ ಚೆಕಿಂಗ್ ಆಗ್ತಾ ಇರೋದನ್ನ ನೀವು ಈ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಿ. ಎಷ್ಟು ಜನ ಇದ್ದಾರೆ, ಜಾಮ್ ಪ್ಯಾಕ್ಡ್ ಆಗಿದೆ.